ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ಸಮಾವೇಶದ ಹೆಸರಿನಲ್ಲಿ ದುರ್ಬಳಕೆ ಮಾಡಿದೆ ಎಂಬ ಗಂಭೀರ ಆರೋಪ ಮಾಡಿದ್ದು, ಜೊತೆಗೆ ಬೆಂಗಳೂರಿನ ರಾಜಭವನಕ್ಕೆ ಅಧಿಕೃತ ದೂರು ಸಲ್ಲಿಸುವುದಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಎಚ್ಚರಿಸಿದ್ದಾರೆ. ಸರ್ಕಾರಿ ಸಮಾವೇಶದ ಹೆಸರಿನಲ್ಲಿ ಕೋಟ್ಯಾಂತರ ತೆರಿಗೆ ಹಣ ದುರ್ಬಳಕೆ ಮಾಡಲಾಗಿದೆ. ಕಟೌಟ್ಗಳು, ಫ್ಲೆಕ್ಸ್ಗಳು, ಬಸ್ ವ್ಯವಸ್ಥೆ ಎಲ್ಲಕ್ಕೂ ಜನಧನವನ್ನು ವ್ಯರ್ಥವಾಗಿ ಬಳಕೆ ಮಾಡಿದ್ದಾರೆ ಅಂತ ಖಂಡಿಸಿ ಪರಿಸರ ಹಾಗೂ ವೆಚ್ಚ ನಿಯಮ ಉಲ್ಲಂಘನೆ ನಡೆದಿದೆ ಅಂತ ಹೇಳಿದರು. ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿ ಆರ್ಟಿಐ ಮೂಲಕ ಸಂಪೂರ್ಣ ಲೆಕ್ಕ ಕೇಳುವುದಾಗಿ ಯೋಗೇಶ್ ಎಚ್ಚರಿಸಿದರು. ಈಗ ಇಲ್ಲಿ ಇರ್ತಕ್ಕಂಥ MLAಗಳಾದ್ರೂ ಅದು ಒಂದು ಪದನಾದರೂ ಕೂಡ ಒಬ್ಬರಾದರೂ ವಿರೋಧ ಮಾಡಿಲ್ವಲ್ಲ ಸರ್. ವಿರೋಧ ಪಕ್ಷಗಳು ಸತ್ತೋಗಿವೆ. JDS BJP ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾವೆ. ಆಯ್ತಾ, ಒಂದು ಈ ಜನರ ಹಣನ ದುರುಪಯೋಗ ಮಾಡ್ತಾವ್ರೆ. ಇಂಥದನ್ನು ಪ್ರಶ್ನೆ ಮಾಡದೇ ಇದ್ಮೇಲೆ ಇವ್ರು ಏನಕ್ಕೆ MLAಗಳಾಗ್ಯವರೋ ನಮಗೂ ಅರ್ಥ ಆಗ್ತಿಲ್ಲ ಸರ್. ದಯಮಾಡಿ ಇವತ್ತಿಂದನಾದ್ರೂ ನಾವು ನಿಮ್ಗೆ ಎಚ್ಚರಿಸಿದ್ವಿ, ಮಾನ್ಯ ಶಾಸಕರುಗಳೇ, ನಿಮಗೆ ಧೈರ್ಯ ಇದ್ದರೆ ಆಯಿತಾ, ನೀವು ದಯಮಾಡಿ ಪ್ರಶ್ನೆ ಮಾಡಿ. ಇದನ್ನು ಇವತ್ತು ಅಲ್ಲಿ ಇದರಲ್ಲಿ ಬೆಳಗಾಮಲ್ಲಿ ಪ್ರಶ್ನೆ ಎತ್ತರಿ ಅಧಿವೇಶನದಲ್ಲಿ, ಇನ್ನೊಂದಿನ ಈ ಥರ ಕಾರ್ಯಕ್ರಮ ಮಾಡ್ದಂಗೆ. ಹೌದು ಸರ್, ಅವರು ಜನರಿಗೆ ತಲುಪಿಸ್ಬೇಕಂದ್ರೆ ಸಮಾವೇಶ ಮಾಡ್ತಾವ್ರೆ. ಈ ನಾವಿಂಥ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳ್ತಾವ್ರೆ. ಅವರೊಂದು ಸ್ಟೇಜ್ ಮಾಡ್ತಾರೆ. ಇದು ಸಾಂಪ್ರದಾಯಿಕವಾಗಿ ಈ ಪ್ರಜಾಪ್ರಭುತ್ವದ ನೆಟ್ಕೊಂಡು ಬಂದಿದೆ. ಆದರೆ ಫ್ಲೆಕ್ಸ್ ಹಾಕೋಂಥದ್ದು, ಫ್ಲೆಕ್ಸ್ ಹಾಕಬಾರ್ದು ಅಂತ ನಿಯಮ ಮಾಡಿರೋದೇ ಇವರು. ಆಯ್ತಾ, ಅದನ್ನು ಪಾಲನೆ ಮಾಡಿರೋದು ಅಧಿಕಾರಿಗಳು, ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳೇ ಈ ಫ್ಲೆಕ್ಸ್ ಹಾಕುವಾಗ ಇವರು ಸಾಮಾನ್ಯರನ್ನ ಹೆಂಗೆ ಪ್ರಶ್ನೆ ಮಾಡ್ತಾರೆ, ನೀವು ಫ್ಲೆಕ್ಸ್ ಹಾಕಬೇಡಿ ಅಂತ. ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್. ಆದೇಶದ ಕಾಪಿ ನಾನು ತಂದಲ್ಲಿ ಬೇಕಂದ್ರೆ ಕೊಡ್ತೀನಿ. ಯಾವುದೇ ಕಾರ್ಯಕ್ರಮನ ಅನುದಾನಗಳನ್ನ ಇವರೆಲ್ಲ ಬೀದಿಲಿ ಹಾಕಿ ತಿರುಗ್ತಾವ್ರಲ್ಲ, ನಾನು ಮಾಡಿದೆ ಅಂತ, ಅದನ್ನು ಎಲ್ಲೂ ಕೂಡ ನಾನು ಮಾಡಿದೆ ಅಂತ ಹೇಳಂಗಿಲ್ಲ. ಜನರು ತೆರಿಗೆ ಹಣದಲ್ಲಿ ಮಾಡೋಂಗಿಂದ ಯಾರು ಫೋಟೋ ಹಾಕಂಗಿಲ್ಲ. ಶಾಸಕರ ಅನುದಾನದ ಅಡಿಯಲ್ಲಿ ಈ ಕಾರ್ಯವನ್ನು ನಿರ್ವಹಿಸಲಾಗಿದೆ ಅಷ್ಟೇ ಹಾಕಬೇಕಾಗಿರೋದು. ಇವರು ದೊಡ್ಡ ಫ್ಲೆಕ್ಸು, ಅದು ಅನುದಾನ ಇಷ್ಟು ಸಣ್ಣದು, ಸರ್ಕಾರಿ ಅನುದಾನ ಇಷ್ಟು ಸಣ್ಣದು, ಇಷ್ಟು ದೊಡ್ಡ ಇವರು ಫೋಟೋಗಳು ಹಾಕ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್, ತಾಲೂಕು ಅಧ್ಯಕ್ಷ ಮಂಜುನಾಥ್, ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು.